ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. SATS ನಲ್ಲಿ ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಅಟೆಂಡೆನ್ಸ್ ಪರ್ಸೆಂಟೇಜ್ ತೋರಿಸ್ತಾ ಇದ್ರೂ ಕೂಡ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ತೋರಿಸ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮ್ಗೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ತೋರಿಸ್ತಾ ಇದೆ ಅಂತಂದ್ರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೆನುಗೆ ಬನ್ನಿ. ಅದರಲ್ಲಿರುವಂತಹ ಅಟೆಂಡೆನ್ಸ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಅದರಲ್ಲಿ ಬರುವಂತಹ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ತರಗತಿಯ ವಿದ್ಯಾರ್ಥಿಗಳ ಪ್ರಮೋಟ್ ಮಾಡ್ಲಿಕ್ಕೆ ಬರ್ತಿಲ್ಲ, ಅವ್ರದ್ದು ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ, ಆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿರುವಂತಹ ಸೆಕ್ಷನ್ ಆಲ್ ಅಂತ ಇರ್ಲಿ. ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ಒಂದು ಟೇಬಲ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವ ತರಗತಿಯ ಮಂತ್ಲಿ ವೈಸ್ ಅಟೆಂಡೆನ್ಸ್ ಎಂಟ್ರಿ ಮಾಹಿತಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಟೇಬಲ್ ನಲ್ಲಿ ಎಟ್ ಎ ಟೈಮ್ ನಿಮ್ಗೆ 10 ತಿಂಗಳು ತೋರಿಸ್ತಾ ಇರುತ್ತೆ. ಇಲ್ಲಿರುವಂತಹ ಶೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 12 ತಿಂಗಳ ಮಾಹಿತಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯ ಯಾವುದಾದರೂ ತಿಂಗಳ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರ್ಲಿಲ್ಲ ಅಂತಂದ್ರೆ ಈ ಒಂದು ಟೇಬಲ್ ನಲ್ಲಿ ಆ ತಿಂಗಳು ತೋರಿಸ್ತಾ ಇರಲ್ಲ. ನೀವು ಎಂಟ್ರಿ ಮಾಡಿದ್ರೆ ಮಾತ್ರ ಈ ಒಂದು ಟೇಬಲ್ ನಲ್ಲಿ ಆ ತಿಂಗಳ ಹೆಸರು ತೋರಿಸ್ತಾ ಇರುತ್ತೆ. ಸಪೋಸ್ ಯಾವ್ದಾದ್ರೂ 1 ಅಥವಾ 2 ತಿಂಗಳನ್ನ ನೀವು ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಆ ತಿಂಗಳ ಹೆಸರು ಇಲ್ಲಿ ತೋರಿಸ್ತಾ ಇರ್ಲಿಲ್ಲ ಅಂತಂದ್ರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಗೆ ಬರಬೇಕು. ಅದರಲ್ಲಿರುವಂತಹ ಅಟೆಂಡೆನ್ಸ್ ಎಂಟ್ರಿ ಡೀಟೇಲ್ಸ್ ಗೆ ಬರಬೇಕು. ನಂತರ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಸೆಕ್ಷನ್ ಆಲ್ ಅನ್ನುವ ಆಪ್ಷನ್ ಇರ್ಲಿ. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಎಂಟ್ರಿ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ತಿಂಗಳ ಮಂತ್ಲಿ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿಲ್ಲ ಆ ಒಂದು ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ವಿದ್ಯಾರ್ಥಿಗಳ ಮುಂದಿರುವಂತಹ ಪ್ರೆಸೆಂಟ್ ಡೇಸ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಅಟೆಂಡೆನ್ಸ್ ಅನ್ನು ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ಒಂದು ಟೇಬಲ್ ನಲ್ಲಿ 12 ತಿಂಗಳುಗಳು ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಈ ಇಂಡಿವಿಜುವಲ್ ತಿಂಗಳ ಮುಂದಿರುವಂತಹ ಆಕ್ಷನ್ ಕಾಲಮ್ ನಲ್ಲಿರುವ ಆ ಇಂಡಿವಿಜುವಲ್ ತಿಂಗಳ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಗೆ ಡು ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು ತಿಂಗಳ ಮುಂದಿರುವಂತಹ ಅಪ್ಡೇಟ್ ಬಟನ್ ಕ್ಲಿಕ್ ಮಾಡಿರ್ತೀರಿ ಆ ತಿಂಗಳಲ್ಲಿ ನೀವು ಎಂಟ್ರಿ ಮಾಡಿರುವ ಅಟೆಂಡೆನ್ಸ್ ರಿಪೋರ್ಟ್ ಈ ರೀತಿಯಾಗಿ ತೋರಿಸುತ್ತೆ. ಇದರಲ್ಲಿ ನಿಮ್ಗೆ ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ಯಾವ ಒಂದು ಮಗುವಿನ ಮುಂದೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಆ ಮಗುವಿನ ಮುಂದಿರುವಂತಹ ಪ್ರೆಸೆಂಟ್ ಡೇಸ್ ನಲ್ಲಿ ಅಟೆಂಡೆನ್ಸ್ ಎಂಟ್ರಿ ಇದೆಯಾ ಇಲ್ವಾ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಆ ಮಗುವಿನ ಮುಂದೆ ಅಟೆಂಡೆನ್ಸ್ ಎಂಟ್ರಿ ಇದೆ ಅಂತಂದ್ರೆ ಈ ಫಾರ್ಮ್ ನ ಮೇಲ್ಗಡೆ ಇರುವಂತಹ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಮತ್ತೆ ನೀವು ಈ ಒಂದು ಫಾರ್ಮ್ ಗೆ ಬರ್ತೀರಾ. ಅದೇ ರೀತಿ ನೆಕ್ಸ್ಟ್ ತಿಂಗಳಿನಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಡು ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು ತಿಂಗಳ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರ್ತೀರಿ ಆ ಒಂದು ತಿಂಗಳ ಅಟೆಂಡೆನ್ಸ್ ರಿಪೋರ್ಟ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಒಂದು ಇಂಡಿವಿಜುವಲ್ ಮಗುವಿನ ಮುಂದಿರುವಂತಹ ಪ್ರೆಸೆಂಟ್ ಡೇಸ್ ನಲ್ಲಿ ನಿಮ್ಗೆ ಈ ರೀತಿಯಾಗಿ 0 ಕಾಣಿಸ್ತಾ ಇದೆ ಅಂತಂದ್ರೆ ಆ ಒಂದು 0 ತೆಗೆದು ಆ ಮಗುವಿನ ಆ ತಿಂಗಳ ಹಾಜರಾತಿಯನ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ ಡು ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಯಾವ ಒಂದು ತಿಂಗಳ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡಿದ್ರಿ ಅವಾಗ ನಿಮ್ಗೆ ಅಟೆಂಡೆನ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅನ್ನುವ ಗ್ರೀನ್ ಕಲರ್ ಮೆಸೇಜ್ ಬರುತ್ತೆ. ನಂತರ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ಒಂದು ಸ್ಕ್ರೀನ್ ಗೆ ಬರ್ತೀರಾ. ಇದರಲ್ಲಿ ನೀವು ಪ್ರತಿ ತಿಂಗಳ ಮುಂದಿರುವಂತಹ ಅಪ್ಡೇಟ್ ಬಟನ್ ಮೇಲೆ 1 by 1 ಆಗಿ ಕ್ಲಿಕ್ ಮಾಡುವುದರ ಮೂಲಕ ಯಾವ ತಿಂಗಳಲ್ಲಿ 0 ಇದೆ ಆ ತಿಂಗಳಲ್ಲಿ ಆ ಮಗುವಿನ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಬೇಕು. ಈ ರೀತಿಯಾಗಿ ನೀವು 12 ತಿಂಗಳ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವ್ದಾದ್ರೂ 1 ತಿಂಗಳನ್ನು ಕೂಡ ನೀವು ಮಿಸ್ ಮಾಡಿದ್ರೆ
ನಿಮ್ಗೆ ಮತ್ತೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತಾನೆ ತೋರಿಸುತ್ತೆ. ಹಾಗಾಗಿ 12 ತಿಂಗಳ ಮುಂದಿರುವಂತಹ ಅಪ್ಡೇಟ್ ಬಟನ್ ಮೇಲೆ 1 by 1 ಆಗಿ ಕ್ಲಿಕ್ ಮಾಡುವುದರ ಮೂಲಕ ಎಲ್ಲಾ ತಿಂಗಳಲ್ಲಿ ಆ ಮಗುವಿನ ಹಾಜರಾತಿ ಎಂಟ್ರಿ ಆಗಿದೆಯಾ ಇಲ್ವಾ ಎಂಬುದನ್ನ ಕನ್ಫರ್ಮ್ ಮಾಡಿಕೊಂಡು, ಎಂಟ್ರಿ ಇಲ್ಲ ಅಂತಂದ್ರೆ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಇವತ್ತು ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ನಾಳೆ ಈ ಒಂದು ಮಗುವಿನ ಮುಂದೆ ಈ ಒಂದು ಪ್ರಮೋಟ್ ಕಾಲಮ್ ನಲ್ಲಿ ಈ ರೀತಿಯಾಗಿ ಚೆಕ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡುವುದರ ಮೂಲಕ ಪ್ರಮೋಟ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಇವತ್ತೇ ಅಟೆಂಡೆನ್ಸ್ ಅನ್ನ ಎಲ್ಲ ಅಪ್ಡೇಟ್ ಮಾಡಿ ಇವತ್ತೇ ಪ್ರಮೋಟ್ ಗೆ ಬಂದು ಪ್ರಮೋಟ್ ಮಾಡಕ್ ಹೋದ್ರೆ ಮತ್ತು ನಿಮ್ಗೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತಾನೆ ತೋರಿಸುತ್ತೆ. ಹಾಗಾಗಿ ಇವತ್ತು ನೀವು ಅಪ್ಡೇಟ್ ಮಾಡಿದ್ರೆ ನಾಳೆ ಪ್ರಮೋಟ್ ಮಾಡ್ಲಿಕ್ಕೆ ಬರುತ್ತೆ. ಸಪೋಸ್ ನೀವು ಯಾವ್ದಾದ್ರೂ ತಿಂಗಳ ಮುಂದಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಕ್ಕಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಒಂದು ಮಗುವಿನ ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು, ಆ ಮಗುವಿನ ಹೆಸರು ಈ ಒಂದು ಪಟ್ಟಿಯಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ಆ ಮಗುಗೆ ಸೆಕ್ಷನ್ ಅಸೈನ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಗೆ ಹೋಗ್ಬೇಕು. ಅದರಲ್ಲಿರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅದರಲ್ಲಿರುವಂತಹ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಂ ಅಂಡ್ ಸೆಕ್ಷನ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಅಪ್ಡೇಟ್ ಫಾರ್ ಆಪ್ಷನ್ ನಲ್ಲಿ ಅಟೆಂಡೆನ್ಸ್ ನಲ್ಲಿ ಹೆಸರು ಬರ್ತಾ ಇಲ್ಲ ಅಂತಂದಾಗ ನೀವು ಸೆಕ್ಷನ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಸ್ಟೇಟಸ್ ಕಾಲಮ್ ನಲ್ಲಿ ಆಲ್ ಅಂತ ಇರ್ಲಿ. ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ಒಂದು ಟೇಬಲ್ ನಲ್ಲಿ ಮಕ್ಕಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಮತ್ತು ಯಾವ ಒಂದು ಮಗುವಿಗೆ ಸೆಕ್ಷನ್ ಅಸೈನ್ ಆಗಿರಲ್ವೋ ಆ ಮಗುವಿನ ಮುಂದಿರುವಂತಹ ಸೆಕ್ಷನ್ ಕಾಲಮ್ ನಲ್ಲಿ ನಿಮ್ಗೆ ಸೆಲೆಕ್ಟ್ ಅಂತ ಇರುತ್ತೆ. ಇಲ್ಲಿ ನೀವು ಆ ಒಂದು ಮಗು ಯಾವ ಸೆಕ್ಷನ್ ನಲ್ಲಿ ಇರುತ್ತೆ ಆ ಒಂದು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಯಾವ ಒಂದು ಮಗುಗೆ ಸೆಕ್ಷನ್ ಅಸೈನ್ ಮಾಡ್ಕೊಳ್ಬೇಕು ಆ ಒಂದು ಮಗು ಈ ಒಂದು ಪಟ್ಟಿಯಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ಅಗೇನ್ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಗೆ ಬರಬೇಕು. ಅದರಲ್ಲಿರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಂ ಅಂಡ್ ಸೆಕ್ಷನ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿರುವಂತಹ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಫಾರ್ ನಲ್ಲಿ ನೀವು ಮೀಡಿಯಂ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಮೀಡಿಯಂ ಆಪ್ಷನ್ ನಲ್ಲಿ ಆಲ್ ಅಂತ ಇರ್ಲಿ, ಹಾಗೆ ಸ್ಟೇಟಸ್ ಕಾಲಮ್ ನಲ್ಲಿ ಆಲ್ ಅಂತ ಇರ್ಲಿ. ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಟೇಬಲ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಮತ್ತು ಮೀಡಿಯಂ ಕಾಲಮ್ ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೀಡಿಯಂ ಅಸೈನ್ ಆಗಿರಲ್ಲ. ಸೊ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇರುತ್ತೆ. ನೀವು ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಮೀಡಿಯಂ ಅಸೈನ್ ಆಗುತ್ತೆ. ಮೀಡಿಯಂ ಅಸೈನ್ ಆದ ನಂತರ ಮತ್ತೆ ನೀವು ಈ ಒಂದು ಫಾರ್ಮ್ ನಲ್ಲಿ ಅಪ್ಡೇಟ್ ಫಾರ್ ನಲ್ಲಿ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಆ ಮಗುವಿಗೆ ಸೆಕ್ಷನ್ ಅನ್ನ ಅಸೈನ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಅಟೆಂಡೆನ್ಸ್ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಪಟ್ಟಿಯಲ್ಲಿ ಆ ಒಂದು ಮಗುವಿನ ಹೆಸರು ತೋರಿಸುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ತೋರಿಸ್ತಾ ಇದೆ ಅಂತಂದ್ರೆ ಈ ಒಂದು ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಸ್ಕ್ರೀನ್ ಗೆ ಬಂದು ಇಲ್ಲಿ ಆ ಮಕ್ಕಳ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಸಪೋಸ್ ಏನಾದ್ರೂ ಆ ಮಗುವಿನ ಹೆಸರು ಈ ತಿಂಗಳಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ನೀವು ಸೆಕ್ಷನ್ ಅನ್ನ ಅಸೈನ್ ಮಾಡ್ಕೊಳ್ಬೇಕು. ಸಪೋಸ್ ಸೆಕ್ಷನ್ ಅಸೈನ್ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಆ ಮಗುವಿನ ಹೆಸರು ತೋರಿಸ್ತಾ ಇಲ್ಲ ಅಂತಂದ್ರೆ ಮೀಡಿಯಂ ಅನ್ನ ಅಸೈನ್ ಮಾಡ್ಕೊಳ್ಬೇಕು. ಮೀಡಿಯಂ ಅಸೈನ್ ಮಾಡ್ಕೊಂಡ ನಂತರ ಸೆಕ್ಷನ್ ಅಸೈನ್ ಮಾಡ್ಕೊಂಡು ಈ ಸ್ಕ್ರೀನ್ ಗೆ ಬಂದು ಇಲ್ಲಿ ಆ ಮಕ್ಕಳ ಎಲ್ಲ ತಿಂಗಳ ಹಾಜರಾತಿಯನ್ನ ಅಪ್ಡೇಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಪ್ರಮೋಟ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.